ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಆಗಬೇಕು ಅಂತ ಹೇಳಿ ಒಂದು ಬಣ ಪಟ್ಟನ್ನ ಹಿಡಿದು ಕೂತಿತ್ತು, ಅದರಂತೆ ಉಚ್ಚಾಟನೆ ಆಗಿದ್ದಾಯ್ತು. ಆದ್ರೆ ಉಚ್ಚಾಟನೆ ಆಗ್ತಾ ಇದ್ದಂಗೆ ಬಿಜೆಪಿಯಲ್ಲೇ ಹಲವರು ಇದಕ್ಕೆ ಅಪಸ್ವರವನ್ನ ಎತ್ತಿದ್ದಾರೆ. ಹೈಕಮಾಂಡ್ ನಡೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಿಟ್ಟು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ದು ಯಾಕೆ? ಯತ್ನಾಳ್ ಉಚ್ಚಾಟನೆಗೆ ಬಹುತೇಕ ಬಿಜೆಪಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಉಚ್ಚಾಟನೆಯ ಆದೇಶ ಏನು ಹೊರಡಿಸಲಾಗಿದೆ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತಾನೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಪಕ್ಷ ವಿರೋಧಿ ಚಟುವಟಿಕೆ ಅವ್ರು ಏನ್ ಮಾಡಿದ್ದಾರೆ ಬಹಿರಂಗವಾಗಿ ಹೇಳಿರ್ಬೋದು ಸಮಸ್ಯೆ ಏನಾಗ್ತಿದೆ ಅಂತ. ಆದ್ರೆ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪರವಾಗಿ ಕೆಲವರು ಕೆಲಸ ಮಾಡ್ತಿದಾರಲ್ಲ, ಅವರು ಪಕ್ಷ ವಿರೋಧಿ ಕೆಲಸ ಮಾಡ್ತಿರೋರು, ಅವರನ್ನ ಉಚ್ಚಾಟನೆ ಮಾಡದೆ ಯತ್ನಾಳ್ರನ್ನ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದುತ್ವದ ಪರವಾಗಿ ಪಕ್ಷದ ಪರವಾಗಿದ್ದವರು ಯತ್ನಾಳ್ ಮಾತು ಸರಿ ಇಲ್ಲ, ಆದ್ರೆ ಪಕ್ಷಕ್ಕೇನು ತೊಂದರೆ ಆಗಿಲ್ಲ. ಕಾಂಗ್ರೆಸ್ ಜೊತೆಗಿರುವಂತ ಎಸ್ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ ಬಗ್ಗೆ ಕ್ರಮ ಯಾಕಿಲ್ಲ ಅಂತೇಳಿ ಹೈಕಮಾಂಡ್ ನಡೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಆಗಲಿ, ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಬಗ್ಗೆನೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯವರು. ಇವತ್ತು ಯತ್ನಾಳ್ ಬಣದ ನಾಯಕರು ಮಹತ್ವದ ಸಭೆಯನ್ನ ಮಾಡಿ ಮುಂದೆ ಯಾವ ತರ ಹೆಜ್ಜೆಗಳನ್ನ ಇಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ. ಈಗ ತುಂಬಾ ಜನ ನಾಯಕರು ಮರುಪರಿಶೀಲನೆ ಆಗಬೇಕು ಉಚ್ಚಾಟನೆ ಆದೇಶ ಅಂತ ಕೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಉಚ್ಚಾಟನೆ ಆಗಬೇಕು ಅಂತ ಹೇಳಿ ವಿಜಯೇಂದ್ರ ಬಣದವರು ಯಾವ ಮಟ್ಟಕ್ಕೆ ಹೋಗಿದ್ರು, ಸಭೆಗಳನ್ನ ಮಾಡಿದ್ದು ನಾವೆಲ್ಲ ನೋಡಿದ್ವಿ. ಅದರಂತೆ ಈಗ ಆದೇಶ ಬಂದ ಮೇಲೆ ಸಂಭ್ರಮಾಚರಣೆ ಮಾಡದೇ ಇದ್ರು ಕೂಡ ಬಿಜೆಪಿಯವರಲ್ಲಿ ಕೆಲವರು ಶ್ರೀರಾಮುಲು ಆದಿಯಾಗಿ ಅದು ಮರುಪರಿಶೀಲನೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರೆಬಲ್ಸ್ ಟೀಮ್ ಬಗ್ಗೆ ನೀವಾಗಲೇ ಹೇಳ್ತಾ ಇದ್ರಿ, ಇವತ್ತು ಮೀಟಿಂಗ್ ನಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ, ಏನು ನಿರ್ಧಾರ ಮಾಡಬಹುದು ಅಂತೇಳಿ. ಬಟ್ ಈಗ STS ಮತ್ತೆ ಹೆಬ್ಬಾರ್ ಬಗ್ಗೆ ಯಾವ ತರ ಆಗ್ರಹಗಳು ಪಕ್ಷದಲ್ಲೇ ವ್ಯಕ್ತವಾಗ್ತಾ ಇದೆ? ಶರ್ಮಿತಾ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇವಲವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧವಾಗಿ ಮಾತ್ರ ಸಮರವನ್ನು ಸಾರಿದ್ರು. ಆದರೆ ಪಕ್ಷಕ್ಕೆ ಸೀಮಿತವಾಗಿ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಡ್ಕೊಂಡಿಲ್ಲ ಅನ್ನೋ ಮಾತುಗಳು ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು. ಯಾಕಂದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ರು, ಮತ್ತು ಹಿಂದುತ್ವದ ಕಾರ್ಯಕರ್ತರಿಗೂ ಕೂಡ ಅವರು ಧ್ವನಿಯಾಗಿದ್ದರು. ಹೀಗಾಗಿ ಅಂಥವ್ರನ್ನ ಈಗ ಉಚ್ಚಾಟನೆ ಯಾಕೆ ಬೇಕಿತ್ತು ಅನ್ನೋದು ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರುಗಳೇ ಮಾಡ್ತಿರುವಂಥದ್ದು. ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಮರುಪರಿಶೀಲನೆ ಮಾಡಿ ಅಂದರೆ ಉಚ್ಚಾಟನೆ ಕ್ರಮವನ್ನು ಪರಿಶೀಲನೆ ಮಾಡಬೇಕು ಅನ್ನೋದು ಒತ್ತಾಯವನ್ನು ಹಾಕುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಇದ್ರ ಜೊತೆಗೆ ಎಷ್ಟು ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಇವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವಂಥದ್ದು. ಮೊದಲು ಇವರನ್ನ ಉಚ್ಚಾಟನೆಯನ್ನು ಮಾಡಿ ಅದಾದ ನಂತರವಾಗಿ ಯತ್ನಾಳ್ ಅವರಿಗೆ ಕ್ರಮವನ್ನು ಸಂದೇಶವನ್ನು ಕೊಡಬಹುದಾಗಿತ್ತು. ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಮತ್ತು ಎಷ್ಟು ಸೋಮಶೇಖರ್ ಆಗಿರ್ಬೋದು ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮತ್ತು ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷ ವಿರೋಧವಾಗಿ ನಡೆದುಕೊಂಡಿರುವಂಥದ್ದು ಮತ್ತು ಪಕ್ಷದ ಅಭ್ಯರ್ಥಿಗಳ ಸೋಲಿಗೂ ಕೂಡ ಕಾರಣರಾಗಿದ್ದಾರೆ. ಹೀಗಾಗಿ ಇಂಥವರ ವಿರುದ್ಧವಾಗಿ ಮೊದಲು ಉಚ್ಚಾಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಒಂದು ತಕ್ಕವಾದಂಥ ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು, ಹೈಕಮಾಂಡ್ ನಾಯಕರು ಕೂಡ ಒತ್ತಾಯವನ್ನು ಹಾಕಿದರು. ಮತ್ತು ರಾಜ್ಯ ಶಿಸ್ತು ಸಮಿತಿಯಿಂದಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ರವಾನೆಯನ್ನು ಮಾಡಿದರು. ಆದರೆ ಇಲ್ಲ ಒಂದು ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಚಿತಾವಣೆಯಿಂದಾಗಿ ಇಲ್ಲ ಒಂದು ಕಡೆ ಈಗ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು. ಮತ್ತು ಉಚ್ಚಾಟನೆ ಕ್ರಮವನ್ನು ಮತ್ತೆ ಮರುಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಕಡೆ ಹಿರಿಯ ಬಿಜೆಪಿ ನಾಯಕರು ಒಂದು ಕಡೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಟೀಮ್ ಏನಿದೆ ಅಂದರೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತು ಅರವಿಂದ್ ಲಿಂಬಾವಳಿ ಸೇರಿದಂತೆ ಇವರೆಲ್ಲರೂ ಕೂಡ ಇವತ್ತು ಸಭೆಯನ್ನು ಸೇರೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕಬೇಕು, ಒಂದು ವೇಳೆ ಏನಾದರೂ ಯತ್ನಾಳ್ ಅವರು ಏನು ಉಚ್ಚಾಟನೆಯನ್ನು ಮಾಡಿದ್ದಾರೆ ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಹಾಕೋದಾದರೆ, ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಎಷ್ಟು ಮಟ್ಟಿಗೆ ಯತ್ನಾಳ್ ಅವರ ಪರವಾಗಿ ರಾಜ್ಯ ಬಿಜೆಪಿ ನಾಯಕರು ನಿಂತ್ಕೊಳ್ತಾರೆ, ಅವರಿಂದ ಒಂದು ಸಹಿ ಸಂಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ಸಹಿ ಸಂಗ್ರಹ ಪತ್ರವನ್ನು ಹೈಕಮಾಂಡ್ ನಾಯಕರಿಗೆ ರವಾನೆಯನ್ನು ಮಾಡುವಂಥದ್ದು. ಮತ್ತು ಸಾಧ್ಯವಾದರೆ ಅಮಿತ್ ಶಾ ಆಗಿರ್ಬೋದು ಮತ್ತು JP ನಡ್ಡಾ ಆಗಿರ್ಬೋದು ಇವ್ರನ್ನ ಭೇಟಿಗೆ ಅವಕಾಶ ಮಾಡಿ ಕೇಳುವಂಥದ್ದು. ಭೇಟಿಯ ಮುಖಾಂತರವಾಗಿ ಯತ್ನಾಳ್ ಅವರ ಮುಖಾಂತರವಾಗಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಸುವಂಥದ್ದು. ಮತ್ತು ಸಾಧ್ಯವಾದರೆ ಯತ್ನಾಳ್ ಅವರ ಮುಖಾಂತರವಾಗಿಯೇ ಪತ್ರವನ್ನು ಮತ್ತೊಮ್ಮೆ ಹೈಕಮಾಂಡ್ ನಾಯಕರಿಗೆ ಕಳಿಸ್ಕೊಡುವಂಥದ್ದು. ಹೀಗೆ ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡೋದ್ರ ಮುಖಾಂತರವಾಗಿ ಹೇಗಾದರೂ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮತ್ತೆ ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಈಗ ರೆಬಲ್ಸ್ ಟೀಮ್ ಅವರು ಮುಂದಾಗಿರುವಂಥದ್ದು. ಈಗ ರೆಬಲ್ಸ್ ಟೀಮ್ ಅವರ ಈ ಒಂದು ಕಾರ್ಯತಂತ್ರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಇಡೆ ಮಾಡಿಕೊಂಡಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಸದ್ಯಕ್ಕೆ ಉಚ್ಚಾಟನೆಗೊಂಡಿರುವಂಥ ನಾಯಕರು. ಆದರೆ ಬರುವಂಥ ದಿನಗಳಲ್ಲಿ ಅಂದರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಆದ ಬಳಿಕವಾಗಿ ಹೊಸ ರಾಜ್ಯಾಧ್ಯಕ್ಷರು ಕೂಡ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ರೆಬಲ್ಸ್ ಟೀಮ್ ಇರುವಂಥದ್ದು. ಹೀಗಾಗಿ 6 ತಿಂಗಳ ಬಳಿಕವಾಗಿ ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ಬಿಜೆಪಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಷನ್ಗೆ.